ಡೈರೆಕ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋದ್ರಿ. ಮೊದಲಿಗಾಗಿ ಕ್ಯಾಪ್ಸಿಕಮ್ ನಾವು ಹೆಚ್ಚಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹೆಚ್ಚಿದ್ದೀನಿ, ಟೊಮೊಟೊ ಹಣ್ಣು ಹೆಚ್ಕೊಂಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತು ಸ್ವಲ್ಪ ಖಾರದ ಪುಡಿ, ಜೊತೆಗೆ ಉಪ್ಪು, ಮತ್ತು ಶೇಂಗಾ ಪುಡಿ, ಶೇಂಗಾನ ಹುರಿದು ಅದನ್ನು ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಪುಡಿಯನ್ನು ಇದಕ್ಕೆ ಬೆರೆಸ್ಕೊಂಡು ಎಲ್ಲವನ್ನು ನೀಟಾಗಿ ಹದವಾಗಿ ಕಲಿಸ್ಬಿಟ್ಟು ಆ ಕ್ಯಾಪ್ಸಿಕಮನ್ನು ಕೂಡ ನೀಟಾಗಿ ತೊಳೆದು ಹೆಚ್ಚಿಬಿಟ್ಟಿದ್ದೀನಿ. ಒಂದರಲ್ಲಿ 4 ಭಾಗವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಏನೇನು ಹಾಕ್ತಿದ್ದೀವಿ ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನಷ್ಟು ನಾವಿಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಿ ನೀಟಾಗಿ ಹದ ಮಾಡಿ ಅದಕ್ಕೆ ಕ್ಯಾಪ್ಸಿಕಮ್ನೊಳಗೆ ಇವಿಷ್ಟು ಪದಾರ್ಥಗಳನ್ನು ಹಾಕಿ ನೀಟಾಗಿ ತುಂಬಬೇಕಾಗುತ್ತೆ. ತುಂಬಿ ಅದನ್ನು ರೆಡಿ ಮಾಡಿ ಸೊ ನಾನಿಲ್ಲಿ ಒಂದೊಂದೇ ಕ್ಯಾಪ್ಸಿಕಮ್ನೊಳಗಡೆ ಈ ಒಂದು ಮಿಶ್ರಣವನ್ನು ನೀಟಾಗಿ ತುಂಬ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮಿಶ್ರಣವನ್ನು ಕೂಡ ನಾವಿಲ್ಲಿ ತುಂಬ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ತುಂಬ್ತಾ ಇದ್ದೀನಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲವನ್ನು ಕೂಡ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೆಗೆದುಕೊಂಡಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ತೆಗೆದುಕೋಬೋದು. ಇಲ್ಲಿ ತೆಗೆದುಕೊಂಡು ಮಾಡ್ಬೋದು. ಸೊ ಉಳ್ಕಿದ್ವೆಲ್ಲವನ್ನು ನೀಟಾಗಿ ಇಲ್ಲಿ ತುಂಬಿದ್ದೀನಿ. ಸೊ ಇನ್ನೂ 2 ಕೂಡ ಇದೆ, ಅದರಲ್ಲೂ ಕೂಡ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ನೀಟಾಗಿ ತುಂಬಿ, ಸೊ ಇಲ್ಲಿ ಟೊಮಾಟೊ ಮತ್ತು ಈರುಳ್ಳಿ ಎರಡನ್ನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಈ ಮಿಶ್ರಣವನ್ನು ಇದಕ್ಕೆ ನೀಟಾಗಿ ತುಂಬಿ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟು ಪದಾರ್ಥಗಳು ರೆಡಿ. ನೋಡಿ, ಇಲ್ಲಿ ನಾನು 3 ಐಟಮ್ನು ಕೂಡ ನೀಟಾಗಿ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ ಏನೇನೋ ಪದಾರ್ಥಗಳು ಬೇಕಾಗುತ್ತೆ ಅಂತ. ಸೈಡಲ್ಲಿರುವಂಥ ಮಾವಿನಕಾಯಿ ಸ್ಕಿಪ್ ಮಾಡಿ ಅದನ್ನೊಂದು ಪ್ಲೇಟಲ್ಲಿ ನಾವು ತಿನ್ನೋಕ್ಕಂತ ಇಟ್ಟಿರೋದು. ನೆಕ್ಸ್ಟ್ ಬನ್ನಿ, ಒಲೆಯನ್ನು ಹಚ್ಚಿದ್ದೀನಿ. ಇವಾಗ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಈರುಳ್ಳಿ, ಸಾಸಿವೆ, ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಸ್ವಲ್ಪ 1 ಟೊಮಾಟೊ ಹಣ್ಣು ಹಾಕಿದ್ದೀನಿ. ನೀಟಾಗಿ ಬೇಯಲಿಕ್ಕೆ ಅಂತಲೇ ಬಿಟ್ಟಿದ್ದೀನಿ. ಇದೆಲ್ಲ ನೀಟಾಗಿ ಬೆಂದಾದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ ಅನ್ನು ಹಾಕ್ತಾಯಿದ್ದೀನಿ, ಅಂದರೆ ಡೊಣ್ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದೊಂದಾಗೆ ಈ ಎಣ್ಣೆಗೆ ಈ ಒಂದು ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಉಳ್ಕಿದೆಲ್ಲ ಕ್ಯಾಪ್ಸಿಕಮ್ ಕೂಡ ಇಲ್ಲಿ ಸೇರಿಸಿದ್ದೀನಿ. ಸೊ ಎಣ್ಣೆಯಲ್ಲಿ ನೀಟಾಗಿ ಇದನ್ನು 5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದನ್ನು ನೀಟಾಗಿ ಫ್ರೈ ಆದ ನಂತರ ನಮಗೆ ಬೇಕಾಗಿರೋ ಪ್ರಮಾಣದಲ್ಲಿ ನಾವು ಎಣ್ಣೆಯನ್ನು ಮತ್ತು ಸ್ವಲ್ಪ ಶೇಂಗಾ ಪುಡಿಯನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನೀಟಾಗಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ನೀರು ಹಾಕದೆ ಒಂದು 5 ನಿಮಿಷ ಬೇಯಬೇಕು. ಅದನ್ನೆಲ್ಲ ಬಾಡಿಸ್ಕೊಂಡು ಆದಮೇಲೆ, ಅಂದರೆ ಬೆಂದಾದಮೇಲೆ ನಾವು ಇದಕ್ಕೆ ಏನೇನು ಬೇಕೋ ಅದನ್ನು ಹಾಕಬೇಕಾಗುತ್ತೆ. ಸೊ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಸೊ ನೀವು ಕೂಡ ಇದನ್ನು ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.